ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ತುಂಬಾ ಖುಷಿ ಆಗ್ತದೆ. ಇದೇ ತರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ರಂಗಸಮುದ್ರ ಮೂವಿ ಇವತ್ತು ಎಲ್ಲ ಸೆಲೆಬ್ರಿಟಿಗಳ ಜೊತೆ ನೋಡೋಕೆ ತುಂಬಾ ಖುಷಿ ಆಯ್ತು. ಅಂಡ್ ಥರ್ಡ್ ಟೈಮ್ ನಾನು ನೋಡ್ತಾ ಇರೋದು. ಎಲ್ಲರೂ ಬಂದು ಥಿಯೇಟರ್ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಈಗ ತಾನೇ ನಾವು ರಂಗಸಮುದ್ರ ಸಿನಿಮಾ ನೋಡಿದ್ವಿ. ಇವತ್ತಿನ ಪೀಳಿಗೆಗೆ ವಿದ್ಯೆ ಎಷ್ಟು ಮುಖ್ಯ ಅನ್ನೋದನ್ನ ಮಾರ್ಮಿಕವಾಗಿ ಈ ಚಿತ್ರದಲ್ಲಿ ಹೇಳಿದ್ದಾರೆ ನಿರ್ದೇಶಕ ರಾಜ್ಕುಮಾರ್ ಎಸ್ಕೆ. ಚೆನ್ನಜ್ಜನ ಪಾತ್ರದಲ್ಲಿ ನಮ್ಮ ರಘು ನನ್ನ ಗೆಳೆಯ ಬಹಳ ಅದ್ಭುತವಾಗಿ ನಿಜವಾದ ಡೊಳ್ಳು ಕಲಾವಿದರು ಹೇಗಿರ್ತಾರೆ ಹೇಗೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ರೀತಿಯ ಒಂದು ಚಿತ್ರ ಮಾಡಿದಂತ ಹೊಯ್ಸಳ ಅವರಿಗೆ ನನ್ನ ಅಭಿನಂದನೆಗಳು. ಮತ್ತೆ ಪ್ರಥಮ ಪ್ರಯತ್ನದಲ್ಲೇ ರಾಜ್ಕುಮಾರ್ ಅಸ್ಕಿ ಒಳ್ಳೆ ಸಬ್ಜೆಕ್ಟ್ ಹುಡ್ಕೊಂಡು ಅರ್ಧ ಗೆದ್ದಿದ್ದಾರೆ. ಮತ್ತೆ ಒಳ್ಳೆ ತಂಡ ಕಟ್ಕೊಂಡಿದ್ದಾರೆ. ಜೊತೆಗೆ ಭಾಗೀಶ್ ಚನ್ನಗಿರಿ ಅದ್ಭುತವಾದಂತಹ ಹಾಡುಗಳನ್ನು ಬರೆದಿದ್ದಾರೆ. ಎಲ್ಲ ಗಂಗಾವತಿ, ಬಿಜಾಪುರ ಈ ಭಾಗದಲ್ಲಿ ಚಿತ್ರೀಕರಣ ನಡೆದಿರೋ ಈ ಸಿನಿಮಾ ಇವತ್ತಿನ ಪೀಳಿಗೆಯ ಜನರು ಖಂಡಿತ ನೋಡಬೇಕು. ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನ ಗೆಲ್ಲಿಸ್ಕೊಡ್ಬೇಕು. ಬಹಳ ಒಳ್ಳೆಯ ಚಿತ್ರ ರಂಗಸಮುದ್ರ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇದು ನಮ್ಮ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ನಮ್ಮ ಸ್ನೇಹಿತರು ಬ್ರದರ್ ಆಗ್ಬೇಕು ನಮಗೆ, ಹೊಯ್ಸಳ ಕೊಣನೂರು ಅಂತ. ಹಾಗೆ ನಮ್ಮ ನಿರ್ದೇಶನ ಮಾಡಿದ್ರು ನಮ್ಮ ಪ್ರೀತಿಯ ಬ್ರದರೇ ನಮ್ಮ ರಾಜ್ಕುಮಾರ್ ಅಸ್ಕಿ ಅವರು. ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಇದ್ರಲ್ಲಿ ಪ್ರತಿಯೊಬ್ಬರು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಇವುಗಳೆಲ್ಲ ನಮಗೆ ಇಷ್ಟ ಆಗೋದಂತೂ ನಿಮ್ಗೆ ಹೆಂಗೆ ಅಂದ್ರೆ ಒಂಥರ ಹಬ್ಬದ ಊಟ ತರ. ರಂಗ ಸಮುದ್ರ ಅಂದ್ರೆ ಇದೊಂಥರ ಹಬ್ಬದ ಊಟ ತರ. ದಯಮಾಡಿ ಯಾರ್ಯಾರು ಈ ಸಿನಿಮಾನ ನೋಡಿಲ್ಲ ದಯಮಾಡಿ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಆರಿಸಿ ಆಶೀರ್ವಾದಿಸಿ ಪ್ರೀತಿ ಅಂತ ಕೇಳ್ಕೊತೀನಿ. ಒಟ್ಟಿನಲ್ಲಿ ಸೆಂಟಿಮೆಂಟು, ಕಾಮಿಡಿ ಪ್ರತಿಯೊಂದು ಏನೇನಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಇದೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತ. ಅದು ಥಿಯೇಟ್ರಿಗೆ ಬಂದೇ ನೋಡ್ಬೇಕು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ರಂಗ ಸಮುದ್ರ ಒಂದು ಬ್ಯೂಟಿಫುಲ್ ಮೆಸೇಜ್ ಇರುವಂತ ಒಂದು ಬ್ಯೂಟಿಫುಲ್ ಕಂಟೆಂಟ್ ಸಿನಿಮಾ. ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ರಂಗಾಯಣ ರಘು ಸರ್ ಆಕ್ಟಿಂಗ್ ಬಗ್ಗೆ ಮಾತಾಡೋದೇ ಬೇಡ, ಅಷ್ಟು ಅದ್ಭುತವಾಗಿ ಎಮೋಷನಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಂತೂ ಎಲ್ಲರ ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಜೀವನದಲ್ಲೂ ನಡೆಯುವಂತ ಒಂದು ಸೀನ್ ನ ತುಂಬಾ ಅದ್ಭುತವಾಗಿ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ಇನ್ನು ಒಂದು ಪುಟ್ಟು ಮಗು ಸ್ಕಂದ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಸ್ಕ್ರೀನ್ ಅಪಿರಿಯನ್ಸ್ ಇರ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು. ಒಂದು ಸಾಹುಕಾರನಿಂದ ಊರಿನಲ್ಲಿ ಒಂದು ಕಾರ್ ಅನ್ನೋದು ಒಂದು ಚಿಕ್ಕ ಮಗು ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಆ ಮಗು ಕೂಡ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಒಂದು ಬ್ಯೂಟಿಫುಲ್ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಸಮುದ್ರಕ್ಕಿಂತ ದೊಡ್ಡದಿಲ್ಲ ಅಂತ ಹೇಳ್ತಾರೆ. ಹೌದು, ರಂಗಾಯಣ ರಘು ಅವರು ಅಂತ ಸಮುದ್ರಕ್ಕಿಂತ ಇನ್ಯಾವುದು ದೊಡ್ಡದಿಲ್ಲ. ಸೊ ರಂಗಾಯಣ ರಘು ಅವರು ರಂಗ ಸಮುದ್ರದಲ್ಲಿ ಕಂಪ್ಲೀಟ್ ಆಗಿ ಆಕ್ರಮಿಸ್ಕೊಬಿಟ್ಟಿದ್ದಾರೆ. ಎಸ್ಪೆಷಲಿ ಶಿಕ್ಷಣ ಅನ್ನೋದು ಒಂದು ಜೀವನದಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಅಂತ. ಅಂದ್ರೆ ಅಂಬೇಡ್ಕರ್ ಹೇಳ್ತಾರೆ ಶಿಕ್ಷಣ ಹೋರಾಟ ಸಂಘಟನೆ ಅಂತ. ಆ ವಿಷಯನ ತುಂಬಾ ಒಂದು ಮೆಟಾಫರಿಕ್ ಆಗಿ ತುಂಬಾ ನೀಟಾಗಿ ಎಷ್ಟು ಹೇಳ್ಬೇಕು ಅಷ್ಟನ್ನ ತುಂಬಾ ಮನ್ಸಿಗೆ ಮುಟ್ಟೋ ತರ ಹೇಳಿದ್ದಾರೆ. ಐ ಥಿಂಕ್ ಇದು ಶಾಲಾ ಮಕ್ಕಳುಗಳು ಈ ಸಿನಿಮಾ ನೋಡಿದ್ರೆ ಸ್ವಲ್ಪ ಓದೋದಕ್ಕೆ ಮನ್ಸು ಮಾಡ್ತಾರೆ. ಸೊ ಖಂಡಿತವಾಗಿಯೂ ನೀವೆಲ್ಲರೂ ಶಾಲೆ ಎಲ್ಲಾ ಮಕ್ಕಳು ಕೂಡ ಬಂದು ಫ್ಯಾಮಿಲಿ ಜೊತೆ ಈ ಸಿನಿಮಾ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ರಂಗಸಮುದ್ರ ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು.